ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠ ಉಡುಪಿ ಪರ್ಯಾಯ ಪೀಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತವರ ಶಿಷ್ಯ ಪರಮಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರ ಶುಭಾಶೀರ್ವಾದಗಳೊಂದಿಗೆ ಆಳ್ವಾಸ್ ನುಡಿಸಿರಿ ವಿರಾಸತ್ ಉಡುಪಿ ಘಟಕ ಆಶ್ರಯದಲ್ಲಿ 500 ವಿದ್ಯಾರ್ಥಿ ಕಲಾವಿದರ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಡಿಸೆಂಬರ್ 13ರ ಶನಿವಾರ ಉಡುಪಿ ಶ್ರೀ ಕೃಷ್ಣ ಮಠ ರಾಜಾಂಗಣ ಸಮೀಪದ ವಾಹನ ನಿಲುಗಡೆ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪರ್ಯಾಯ ಶ್ರೀಪಾದದ್ವಯರು, ಮೂಡುಬಿದಿರೆಯ ಜಗದ್ಗುರು ಶ್ರೀ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ ಆಳ್ವ, ಶಾಸಕ ಯಶ್ಪಾಲ್ ಸುವರ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಮುಕ್ತಾಯದ ಹಂತದಲ್ಲಿ ಇವತ್ತು ವಿಶ್ವ ಶಾಂತಿ ಸಮಾವೇಶದ ಜೊತೆಗೆ ಸಾಂಸ್ಕೃತಿಕ ವೈಭವದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ನಮ್ಮ ಪರ್ಯಾಯ ಕಾಲದಲ್ಲಿ ಇದು 1650ನೆಯ ಕಾರ್ಯಕ್ರಮವಾಗಿ ಶ್ರೀಕೃಷ್ಣನಿಗೆ ಮೇರು ಕಾರ್ಯಕ್ರಮದ ಸಮರ್ಪಣೆ ನಡೀತಾ ಇದೆ. ಆಳ್ವಾಸ್ ಸಾಂಸ್ಕೃತಿಕ ವಿರಾಸತ್ ಏನಿದೆ, ಇದು ನುಡಿಸಿರಿ ವಿರಾಸತ್ ಏನಿದೆ, ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅತ್ಯಂತ ಉತ್ತುಂಗವಾದಂತಹ ಶ್ರೇಷ್ಠವಾದಂತಹ ಕಾರ್ಯಕ್ರಮವಾಗಿದೆ. ನಮ್ಮ ಆಳ್ವಾಸ್ ಅವರು ಸಾಂಸ್ಕೃತಿಕ ಪ್ರಪಂಚವನ್ನು ಆಳುವವರು. ಸಾಂಸ್ಕೃತಿಕ ಪ್ರಪಂಚವನ್ನು ಇವತ್ತು ಎತ್ತಿ ಹಿಡಿದು ಆಳುವವರು ನಮ್ಮ ಮೋಹನ ಆಳ್ವರು. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಏನು ನಡೀತಾ ಇದೆ, ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಜಯಪತಾಕೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಮೋಹನ ಆಳ್ವರವರು ಅವರ ಹೆಸರಿಗೆ ತಕ್ಕಂತೆ ಮೋಹನ ಮಾಡತಕ್ಕಂಥ, ಎಲ್ಲರನ್ನೂ ಕೂಡ ಮೋಹಗೊಳಿಸತಕ್ಕಂತಹ ಈ ಒಂದು ಕಾರ್ಯಕ್ರಮವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಮೆರುಗನ್ನು ನಾವು ಪರಿಚಯ ಮಾಡಿಸಬೇಕಾದರೆ ಮೋಹನ ಆಳ್ವರ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಈ 4ನೇ ಪರ್ಯಾಯದಲ್ಲಿ ಶ್ರೀಕೃಷ್ಣನಿಗೆ ಈ ಒಂದು ವಿಶಿಷ್ಟ ಕಾರ್ಯಕ್ರಮ ಅರ್ಪಿತವಾಗ್ತಾ ಇರೋದು ನಮಗೆ ತುಂಬು ಸಂತೋಷವನ್ನು ನೀಡಿದೆ. ಎಲ್ಲ ಕಲಾಭಿಮಾನಿಗಳು, ಆಸ್ತಿಕ ಭಕ್ತರು ಈ ಕಾರ್ಯಕ್ರಮವನ್ನು ಆಸ್ವಾದಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ವಿಶೇಷವಾದಂತಹ ಪ್ರೋತ್ಸಾಹವನ್ನು ಕೂಡ ನೀಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಆಹ್ವಾನಿತರಾಗಿ ನಮ್ಮ ವಿಶ್ವಸಂಸ್ಥೆಯ ಮುಖ್ಯ ಒಂದು ಕಾರ್ಯದರ್ಶಿಗಳಾಗಿದ್ದಂತಹ ವಿಲಿಯಂ ಎಫ್ ವಿಂಡ್ಲೆ ಅವರು ಆಗಮಿಸಿದ್ದಾರೆ. ಹಾಗಾಗಿ ಇದಕ್ಕೆ ಒಂದು ವೈಶ್ವಿಕವಾದಂತಹ ಪ್ರಾತಿನಿಧ್ಯವನ್ನು ನೀಡಿದ ಹಾಗೆ ಆಗಿದೆ. ಇಂತಹ ಕಾರ್ಯಕ್ರಮವನ್ನು ವಿಶ್ವಾದ್ಯಂತ ಅದನ್ನು ಪ್ರಸಾರ ಮಾಡುವುದಕ್ಕೋಸ್ಕರ ಅವರ ಒಂದು ಪ್ರೋತ್ಸಾಹವೂ ಕೂಡ ಬೇಕಾಗಿದೆ. ಈ ದೃಷ್ಟಿಯಲ್ಲಿ ಅವರ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ, ಈ ಕಾರ್ಯಕ್ರಮ ಇದು ವಿಶೇಷವಾಗಿ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತೇಳಿ ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಹಿಂದಿನ ದೇವರ ಪಾದಸೇರಿದ ಹಿರಿಯ ಸ್ವಾಮೀಜಿಗಳಾದಂಥ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರವರ ಹೆಸರಿಟ್ಟುಕೊಂಡು ಈ ವೇದಿಕೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮ ಮಾಡುವುದು ಅಂತ ಹೇಳಿದರೆ
ನಮಗೆ ಒಂದು ರೀತಿಯ ಪುಣ್ಯದ ಕೆಲಸ. ನಮ್ಮೆಲ್ಲರ ಗುರುಗಳವರು ಅವರ ಹೆಸರಿನಲ್ಲಿ ಇವತ್ತು ಇಡೀ ನಮ್ಮ 3 ಗಂಟೆ ಕಾರ್ಯಕ್ರಮವನ್ನು ಮಾಡೋದು ಒಂದು ನಮ್ಮದೇ ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅದೇ ರೀತಿ ನಮ್ಮ ಗುರುಗಳಾದಂಥ ಮತ್ತೊಬ್ಬರು ಕೀರ್ತಿ ಶೇಷ ಡಾಕ್ಟರ್ BS ಆಚಾರ್ಯ ಅವರ ಇಡೀ ನಮ್ಮ 3 ಗಂಟೆ ಕಾರ್ಯಕ್ರಮವನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದು ಬಹಳ ಮುಖ್ಯವಾಗಿ ನಿಮಗೆ ಗೊತ್ತು, ನಮ್ಮ ಮತ್ತು ಅವರ ಸಂಬಂಧ ಬಹಳಷ್ಟು ನಮ್ಮ ಸಂಸ್ಥೆಯ ಮೇಲೆ, ನಮ್ಮ ಮೇಲೆ ಅಪಾರವಾದಂಥ ಒಂದು ಪ್ರೀತಿಯನ್ನು ಇಟ್ಟವರು, ಒಂದು ಆದರ್ಶ ಒಬ್ಬ ರಾಜಕಾರಣಿ. ನಾವು ಅಂಥ ರಾಜಕಾರಣಿಯನ್ನು ಜೀವನದಲ್ಲಿ ಅಷ್ಟು ಸುಲಭದಲ್ಲಿ ನಮಗೆ ಕಾಣಲಿಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಅವರಿಗೆ ನಾವು ಈ ಇಡೀ ನಮ್ಮ ಕಾರ್ಯಕ್ರಮ, ನಮ್ಮ ಮಕ್ಕಳ ಕಾರ್ಯಕ್ರಮವನ್ನು ಅವರಿಗೆ ನಾವು ಅರ್ಪಣೆ ಮಾಡ್ತೇವೆ ಅಂತ ನಿರ್ಧಾರ ಮಾಡಿದ್ದೇವೆ. ಇವತ್ತು ನಮ್ಮೊಟ್ಟಿಗೆ ಇರುವವರು ನಮ್ಮ ಗುತ್ತಿಗೆ ಮಠದ ಹಿರಿಯ ಸ್ವಾಮೀಜಿಯವರು, ನಮಗೆಲ್ಲ ಗೊತ್ತವರು. ಇವತ್ತು 4ನೇ ಪರ್ಯಾಯಕ್ಕೆ ಕೂತ್ಕೊಂಡು ಜವಾಬ್ದಾರಿ ತೆಗೆದುಕೊಂಡವರು. ಹಿಂದೆಯೂ ಕೂಡ ಅವರು ಇವತ್ತು 50 ವರ್ಷ ಕಾಲ ಇವತ್ತು ಅವರ ಈ ಒಂದು ಜವಾಬ್ದಾರಿ ತೆಗೆದುಕೊಂಡು ಆಗುವಂತಹ ಸಮಯ. ಇಂಥ ಸಂದರ್ಭದಲ್ಲಿ ನಮ್ಮ ಇಡೀ ಒಂದು ನಮ್ಮ ಕೃಷ್ಣನ ಸಂಪೂರ್ಣ ಸಂದೇಶವನ್ನು ಕೇವಲ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇವತ್ತು ಜಗತ್ತಿಗೆ ಕೊಂಡೊಯ್ದಂಥ ಸ್ವಾಮೀಜಿಯವರು. ಇವತ್ತು ಅವರು ಮಾಡಿದಂಥ ದೇಶ ವಿದೇಶದಲ್ಲಿ ಮಾಡಿದಂಥ ಎಲ್ಲ ಕೆಲಸವನ್ನು ನಮಗೆ ಗೊತ್ತಿರುವಂಥದ್ದು. ಇವತ್ತು ಕೃಷ್ಣ ವೃಂದಾವನ ಮುಖಾಂತರ ಇಡೀ ಜಗತ್ತಲ್ಲಿ ಅವರು ಮಾಡಿದ್ದು. ಆಮೇಲೆ ಹಿಂದೆ ಲಕ್ಷ ಕಂಠ ಗೀತಾ ಪಾರಾಯಣದ ಮುಖಾಂತರ ಮಾಡಿಕೊಂಡು ಗೀತಾ ಮಂದಿರವನ್ನು ಕಟ್ಟಿದ್ದು. ಉಡುಪಿಯ ಜನರಿಗೆ ಮನೋರಂಜನೆ ನೀಡಿದ್ದಕ್ಕಾಗಿ ಅಲ್ವಾ ಸಂಸ್ಥೆಯ ಅಲ್ವರ ಇಡೀ ತಂಡಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಕೃತಜ್ಞತೆ ಸಲ್ಲಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆ ಏನಂತ ಹೇಳಿದ್ರೆ, ಪರಮ ಪೂಜ್ಯ ಶ್ರೀಗಳು ಈಗಾಗಲೇ ದಾಖಲೆಯ ಕಾರ್ಯಕ್ರಮವನ್ನು ತನ್ನ ಪರ್ಯಟನ ಸಂದರ್ಭದಲ್ಲಿ ಮಾಡಿದರು. ಸುಮಾರು 1650ಕ್ಕೂ ಮಿಕ್ಕಿದ ಕಾರ್ಯಕ್ರಮಗಳನ್ನು ಉಡುಪಿಯಲ್ಲಿ ಮಾಡುವ ಮೂಲಕ ಇಡೀ ವಿಶ್ವದ ಬಹುತೇಕ ರಾಷ್ಟ್ರದ ಪ್ರತಿನಿಧಿಗಳಲ್ಲಿ ತರುವ ಮೂಲಕ ನಮ್ಮ ಸನಾತನ ಸಂಸ್ಕೃತಿಯ ಒಂದು ಗೌರವವನ್ನು ಕೂಡ ಇಡೀ ವಿಶ್ವಕ್ಕೆ ಪಸರಿಸುವಂತ ಕೆಲಸವನ್ನು ಸ್ವಾಮೀಜಿಯವರು ಮಾಡಿದ್ದಾರೆ. ಕಳೆದ ತಿಂಗಳಷ್ಟೇ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಇದೇ ಉಡುಪಿಗೆ ಕರೆಸುವ ಮೂಲಕ ಶ್ರೀ ಕೃಷ್ಣನ ದರ್ಶನ ಮಾಡಿ ನರೇಂದ್ರ ಮೋದಿ ಅವರಿಗೆ ಇನ್ನಷ್ಟು ಶಕ್ತಿ ತುಂಬುವಂತ ಕೆಲಸವನ್ನು ಶ್ರೀಪಾದರು ಮಾಡಿದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು 2 ವಿಚಾರವನ್ನು ಉಲ್ಲೇಖ ಮಾಡಿದರು. ಬಹುಶಃ ಇವತ್ತು ಮೋಹನ್ ಅವರು ಆ ವಿಚಾರವನ್ನು ಇವತ್ತು ವೇದಿಕೆ ಮೂಲಕ ಅದನ್ನು ಅನಾವರಣ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ 1968ರಲ್ಲಿ ಉಡುಪಿಯ ಪುರಸಭೆ ಅಧ್ಯಕ್ಷರಾಗಿದ್ದ ಡಾಕ್ಟರ್ VS ಆಚಾರ್ಯ ಅವರ ಆ ಮಲವೂರ ಪದ್ಧತಿ ನಿಷೇಧ ಮಾಡುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾದ ವಿಚಾರವನ್ನು ಶ್ರೀಯುತ ನರೇಂದ್ರ ಮೋದಿ ಉಲ್ಲೇಖ ಮಾಡುವ ಮೂಲಕ ನಮ್ಮೆಲ್ಲರ ಗೌರವವನ್ನು ಇಟ್ಟಿಡಿದರು. ಅದರ ಜೊತೆಗೆ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣದ ಒಂದು ಪ್ರಥಮ ಒಂದು ಸಭೆಯನ್ನು ಕೂಡ ಪರಮ ಪೂಜ್ಯ ಪೇಜಾವರ ಹಿರಿಯ ಶ್ರೀಗಳು ಮಾಡಿದರು. ಅದು ಕೂಡ ಉಡುಪಿಯಲ್ಲಾದರು. ಬಹುಶಃ ಆ ಇಬ್ಬರ ಹೆಸರನ್ನು ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮ ಉಡುಪಿಯವರ ಗೌರವ ಇವತ್ತು ಯಾವ ಮಟ್ಟಕ್ಕೆ ಏರಿದೆ ಎಂಬುದನ್ನು ನಾವೊಮ್ಮೆ ನೆನಪಿಸಿಕೊಳ್ಬೇಕಾಗ್ತದೆ. ಅದರಿಂದ ಇಬ್ಬರ ಹೆಸರನ್ನು ಕೂಡ ಇವತ್ತು ಆ ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿ ಇಡುವ ಮೂಲಕ ಉಡುಪಿಯ ಜನರಿಗೆ ಇನ್ನಷ್ಟು ಗೌರವ ಸಲ್ಲಿಸುವಂತ ಕೆಲಸ ಇವತ್ತು ನಮ್ಮ ಮೋಹನ್ ಅವರು ಮಾಡಿದ್ದಾರೆ. ಖಂಡಿತವಾಗಿ ಮೋಹನ್ ಅವರು कराल भाल हव्यवाढिमिद्धि रोजकाल